ಹಿರಿಯರು, ಹಿರಿಯ ಯಕ್ಷಗಾನ ಕಲಾವಿದರು ಆದ ಶ್ರೀ ಅಡ್ಕ ಗೋಪಾಲಕೃಷ್ಣ ಭಟ್ ಅವರ ಮನೆಯಲ್ಲಿ ಇವತ್ತು ನಾವು ಮಂಗಳೂರು ವಿಶ್ವವಿದ್ಯಾನಿಲಯದ ಯಕ್ಷಗಾನ ಅಧ್ಯಯನ ಕೇಂದ್ರದ ಯಕ್ಷಾಯಣ ಕಾರ್ಯಕ್ರಮವನ್ನು ನಾವಿಲ್ಲಿ ನಡೆಸ್ತಾ ಇದ್ದೇವೆ. ಮಂಗಳೂರು ವಿಶ್ವವಿದ್ಯಾನಿಲಯವು ಈ ವರ್ಷ ಆರಂಭಿಸಿರುವ ಒಂದು ವಿಶಿಷ್ಟವಾದ ಪ್ರಯೋಗ, ಹಿರಿಯ ಯಕ್ಷಗಾನ ಕಲಾವಿದರ ಅವರ ಯಕ್ಷ ಪಯಣದ ನೆನಪುಗಳನ್ನು, ಸ್ವಗತದ ಮಾತುಗಳನ್ನು, ಆ ಜೊತೆಗೆ ಆ ಕಾಲದ ಯಕ್ಷಗಾನದ ಸಂಪೂರ್ಣ ಚಿತ್ರಣವನ್ನು ಒಂದು ದಾಖಲಿಸುವ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ನಾವು ಯಕ್ಷಾಯಣ ಎನ್ನುವ ಹೆಸರಿನಲ್ಲಿ ಈ ವರ್ಷ ಆರಂಭಿಸಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆಗೆ ತಮ್ಮ ಅನುಭವ ಶ್ರೀಮಂತಿಕೆಯನ್ನು ಹಂಚಿಕೊಳ್ಳಲಿರುವ ಹಿರಿಯ ಕಲಾವಿದರು ಶ್ರೀ ಅಡ್ಕ ಗೋಪಾಲಕೃಷ್ಣ ಭಟ್ ಅವರು. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು ಅಂತ ಅತ್ಯಂತ ಗೌರವದಿಂದ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಆರಂಭದಲ್ಲಿ ಶ್ರೀ ಅಡ್ಕ ಗೋಪಾಲಕೃಷ್ಣ ಭಟ್ರನ್ನು ಅವರ ಕುರಿತು ಒಂದು ಅಭಿನಂದನೆಯ ಪುಟ್ಟ ಸಮಾರಂಭವನ್ನು ಮತ್ತು ಒಂದು ಕೇಂದ್ರದ ವತಿಯಿಂದ ಒಂದು ಗೌರವಾರ್ಪಣೆಯನ್ನು ನಡೆಸೋರಿದ್ದೇವೆ ಆರಂಭದಲ್ಲಿ. ಆ ಬಳಿಕ ಅವರ ಅನುಭವ ಕಥನವನ್ನು ನಾವು ಕೇಳೋರಿದ್ದೇವೆ. ಅದರ ಬಳಿಕ ಒಂದು ತಾಳಮದ್ದಲೆ ಕೂಟವನ್ನು ಕೂಡ ಇವತ್ತು ಇಲ್ಲಿ ಆಯೋಜಿಸಲಿದೆ. ಎಲ್ಲರ ಹಿಂದೆ ನಮಗೆ ಶಕ್ತಿಯಾಗಿ ನಿಂತವರು ಯಕ್ಷಗಾನದ ಅರ್ಥಧಾರಿಗಳಾಗಿರುವ, ಸನ್ಮಿತ್ರರಾಗಿರುವ ಡಾಕ್ಟರ್ ಶ್ರೀಪತಿ ಕಲ್ಲುರಾಯರು ಮತ್ತು ಗಣರಾಜ ಕುಂಬಳೆಯವರು ಇಬ್ಬರು ಈ ಕಾರ್ಯಕ್ರಮ ಇಲ್ಲಿ ನಡೆಯುವುದಕ್ಕೆ ನಿಜವಾಗಿ ಶಕ್ತಿ ಕೇಂದ್ರ ಆದವರು. ಅವರಿಬ್ಬರೂ ಕೂಡ ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು, ಅಭಿನಂದನೆಯ ಮಾತುಗಳನ್ನು ಆಡೋದಕ್ಕಾಗಿ ಅಂತ ವಿನಂತಿ ಮಾಡ್ತಾ ಇದ್ದೇನೆ. ದಯವಿಟ್ಟು ಕೂತ್ಕೋಬೇಕು. ಮಂಗಳೂರು ವಿಶ್ವವಿದ್ಯಾನಿಲಯವು ಡಾಕ್ಟರ್ ಪಿ ದಯಾನಂದ ಪೈ, ಸತೀಶ್ ಪೈ ಅವರ ಹೆಸರಿನಲ್ಲಿ ಅವರು ಕೊಟ್ಟ ಅನುದಾನದಲ್ಲಿ ಒಂದು ಯಕ್ಷಗಾನ ಅಧ್ಯಯನ ಕೇಂದ್ರವನ್ನು 10-12 ವರ್ಷಗಳ ಹಿಂದೆ ಅದು ಸ್ಥಾಪನೆಗೊಂಡಿತು. ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಯಕ್ಷಗಾನದಲ್ಲಿ ವಿವಿಧ ಚಟುವಟಿಕೆಗಳನ್ನು ಈ ಕೇಂದ್ರ ನಡೆಸ್ತಾ ಬಂದಿದೆ. ಒಂದು ಕಡೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಕ್ಷಗಾನದ ಕಲಿಕೆ, ಅಲ್ಲಿ ಸ್ನಾತಕೋತ್ತರ ಪದವಿಯನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ನಾವು ಯಕ್ಷಗಾನದ ಹೆಜ್ಜೆಗಾರಿಕೆಯ ಪಾಠ ಮಾಡ್ತೇವೆ. ಜೊತೆಗೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಕೃತಿಗಳನ್ನು ನಾವು ಪ್ರಕಟಣೆ ಮಾಡ್ತಾ ಬಂದಿದ್ದೇವೆ. ವಿಶ್ವವಿದ್ಯಾನಿಲಯದಲ್ಲಿ ಒಂದು ಅಪೂರ್ವವಾದ ಯಕ್ಷಗಾನ ಮ್ಯೂಸಿಯಂ ಇದೆ. ಮಾತ್ರ ಅಲ್ಲ, ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗಿರುವ ಕೃತಿಗಳ ಒಂದು ಯಕ್ಷವಾಗ್ಮಯ ಎನ್ನುವ ಗ್ರಂಥಾಲಯ ಇದೆ. ಜೊತೆಗೆ ನಾವು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗಿರುವ ವಿವಿಧ ಪ್ರಚಾರ ಉಪನ್ಯಾಸಗಳನ್ನು ನಿರಂತರ ವಿವಿಧ ಕಾಲೇಜುಗಳಲ್ಲಿ, ನಮ್ಮ ಉಡುಪಿ, ದಕ್ಷಿಣ ಕನ್ನಡ ಮೊದಲಾದ ಕೊಡಗು ಈ ಪ್ರದೇಶಗಳಲ್ಲಿ ಬೇರೆ ಬೇರೆ ಕಡೆ ಹೋಗಿ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಉಪನ್ಯಾಸಗಳನ್ನು ನಾವು ಏರ್ಪಡಿಸ್ತಾ ಬರ್ತಾ ಇದ್ದೇವೆ. ಹೀಗೆ ಬೇರೆ ಬೇರೆ ನಾವು ಯಕ್ಷಗಾನ ಕಮ್ಮಟಗಳನ್ನು, ಯಕ್ಷಗಾನ ಬಣ್ಣಗಾರಿಕೆ ಇರ್ಬೋದು ಅಥವಾ ಬೇರೆ ಬೇರೆ ಕಮ್ಮಟಗಳನ್ನು ನಡೆಸ್ತೇವೆ. ಪ್ರತಿ ವರ್ಷ ಒಬ್ಬ ಹಿರಿಯ ಕಲಾವಿದರನ್ನು ಗುರುತಿಸಿ, ತೆಂಕುತಿಟ್ಟು ಮತ್ತು ಬಡಗುತಿಟ್ಟಿನ ಹಿರಿಯ ಕಲಾವಿದರನ್ನು ಗುರುತಿಸಿ ಅವರಿಗೆ ಯಕ್ಷಮಂಗಳ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದೇವೆ. ಯಕ್ಷಗಾನಕ್ಕೆ ಸಂಬಂಧಪಟ್ಟ ವಿಶಿಷ್ಟ ಕೃತಿಗೆ ನಾವು ಯಕ್ಷಮಂಗಳ ಕೃತಿ ಪ್ರಶಸ್ತಿಯನ್ನು ನೀಡ್ತಾ ಬಂದಿದ್ದೇವೆ. ಹೀಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ನಮ್ಮಿಂದಾಗುವ ಒಂದು ಮಿತಿಯ ಒಳಗಡೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ನಾವು ಮಾಡ್ತಾ ಬಂದಿದ್ದೇವೆ. ಈ ವರ್ಷದ ಒಂದು ಹೊಸ ಪ್ರಯೋಗವನ್ನು ನಾವು ಯಕ್ಷಾಯಣ ಅಂತ ಈ ಕಾರ್ಯಕ್ರಮವನ್ನು ಮಾಡಿದ್ದೆ. ಆರಂಭದ ದಾಖಲೀಕರಣದಲ್ಲಿ ನಮಗೆ ಡಾಕ್ಟರ್ ಎಂ ಪ್ರಭಾಕರ್ ಜೋಶಿಯವರು ತಮ್ಮ ಅನುಭವ ಕಥನವನ್ನು ನಿವೇದಿಸಿಕೊಂಡಿದ್ದರು. ಆ ಬಳಿಕ ಕುರಿಯ ಭಾಗವತರು ಮತ್ತು ಶಿವರಾಮ್ ಜೋಗಿಯವರು, ಮೊನ್ನೆ ನಾವು ಮುಖ್ಯಪ್ರಾಣ ಕಿನ್ನಿಗೋಳಿ ಮೊದಲಾದವರನ್ನೆಲ್ಲ ನಾವು ದಾಖಲೀಕರಣ ಮಾಡಿಕೊಂಡೆವು. ಇವತ್ತು ತುಂಬು ಹರೆಯದ ಅಂದರೆ ಬಹುಶಃ ನಾವು ಈಗ ದಾಖಲೀಕರಣ ಮಾಡಿದರಲ್ಲಿ ಅತಿ ಹೆಚ್ಚು ವಯಸ್ಸಿನ ಪ್ರಾಯದ ಹಿರಿಯರು ಅಡ್ಕ ಗೋಪಾಲಕೃಷ್ಣ ಭಟ್ರು. ಅವರ ಅನುಭವವನ್ನು ಕೇಳುವುದಕ್ಕೆ ನಾವೆಲ್ಲ ಕಾತರದಿಂದ ಕಾದಿದ್ದೇವೆ. ಅವರ ಪರಿಚಯ ಇತ್ಯಾದಿ ಮತ್ತು ಅವರ ಕುರಿತಾದಂಥ ಮಾತುಗಳನ್ನು ಮುಂದೆ ಇಬ್ಬರು ಹಿರಿಯರು ನಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕಿರೋದಕ್ಕಿಂತ ಪುನರಾವರ್ತನೆ ಆಗುವುದು ಬೇಡ ಎನ್ನುವ ಕಾರಣಕ್ಕೆ ನಾನು ಮತ್ತೆ ಆ ವಿಷಯಕ್ಕೆ ಇಳಿಯೋದಿಲ್ಲ. ಅತ್ಯಂತ ಗೌರವದಿಂದ ಕೇಂದ್ರದ ವತಿಯಿಂದ ತಮ್ಮನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್.
ನಮ್ಮ ಡಾಕ್ಟರ್ ಶ್ರೀಪತಿ ಕಲ್ಲುರಾಯರು ಯಕ್ಷಗಾನ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಸುದೀರ್ಘ ಅವಧಿ ಅವರು ಪ್ರಾಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ, ಮಂಗಳೂರು ವಿಶ್ವವಿದ್ಯಾನಿಲಯದ ಹಣಕಾಸು ಅಧಿಕಾರಿಗಳಾಗಿ ಮತ್ತು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಹಾಗೆ ಅದು ತಮಗೆಲ್ಲ ಗೊತ್ತೇ ಇದೆ, ನಾನು ಅದನ್ನು ಹೇಳಬೇಕಾಗಿಲ್ಲ, ಅವರು ಮಾಡ್ತಾ ಬಂದಿರುವ ಕೆಲಸ. ಯಕ್ಷಗಾನ ಅಧ್ಯಯನ ಕೇಂದ್ರವನ್ನು ಅನೇಕ ವರ್ಷಗಳ ಕಾಲ ಅದರ ನಿರ್ದೇಶಕರಾಗಿ ಮುನ್ನಡೆಸಿದವರು. ಅವರು ಹೋಗುವಾಗ ನನ್ನ ಕೈಗೆ ನೀನು ನೋಡಿಕೋ ಅಂತ ಕೊಟ್ಟಿದ್ದಾರೆ. ನಾನೀಗ ಏನೋ ಮಾಡ್ತಾ ಇದ್ದೇನೆ, ಆದರೆ ಅದರ ಮಾರ್ಗದರ್ಶನ, ಬೆಂಬಲ, ಶಕ್ತಿಯಾಗಿ ನಮ್ಮ ಜೊತೆಗೆ ಈಗಲೂ ಇದ್ದಾರೆ. ಅವರು ಇವತ್ತು ಈ ಕಾರ್ಯಕ್ರಮದಲ್ಲಿ ಅಭಿನಂದನೆಯ ಮಾತುಗಳನ್ನು ಆಡುವುದಕ್ಕಿದ್ದಾರೆ ಮತ್ತು ಮುಂದಿನ ತಾಳಮದ್ದಲೆಯಲ್ಲಿ ಅರ್ಥಧಾರಿಯಾಗಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಿರಿಯ ಸನ್ಮಿತ್ರರು ಗಣರಾಜ್ ಕುಂಬಳೆಯವರು ಮೊದಲೆಲ್ಲ ಕೇಳೋದಕ್ಕುಂಟು, ನೀವು ಅಣ್ಣ ತಮ್ಮಂದಿರ ಅಂತ. ಅಣ್ಣ ತಮ್ಮಂದಿರ ಹಾಗೆ ಇದ್ದೇವೆ, ಅಷ್ಟು ಪ್ರೀತಿಯಿಂದ ಅವರು ನನ್ನನ್ನು ನಡೆಸಿಕೊಳ್ತಾ ಇದ್ದಾರೆ. ನಿಡುಗಾಲ ಶಿಕ್ಷಕರಾಗಿ, ಉಪನ್ಯಾಸಕರಾಗಿ, ಈಗ ಪದವಿ ಕಾಲೇಜಿನ ಅಲ್ಲಿ ರಾಮಕುಂಜದ ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿ ಮತ್ತು ಯಕ್ಷಗಾನಕ್ಕೆ ಸಂಬಂಧಪಟ್ಟ ಬಹಳ ಅದ್ಭುತವಾದ ಅದರ ಕಲೆಯ ಮತ್ತು ಪಾಂಡಿತ್ಯ ಎರಡೂ ದೃಷ್ಟಿಯಿಂದಲೂ ಕೂಡ ಬಹಳ ಮಹತ್ವದ ಕೆಲಸವನ್ನು ನಿರಂತರ ಮಾಡ್ತಾ ಬರ್ತಿರುವ ಗಣರಾಜ ಕುಂಬಳೆಯವರು ಇವತ್ತು ನಮ್ಮ ಈ ಕಾರ್ಯಕ್ರಮ ಇದೆಲ್ಲ ಆಗುವುದಕ್ಕೆ ಅವರು ತುಂಬ ಎಲ್ಲ ವ್ಯವಸ್ಥೆ ಇತ್ಯಾದಿಗಳನ್ನೆಲ್ಲ ಅವರೇ ನೋಡಿಕೊಂಡಿದ್ದಾರೆ. ನಮಗೊಂದು ವಿಶೇಷವಾದ ಕಾರ್ಯಕ್ರಮವನ್ನು ಕೇಂದ್ರಕ್ಕೆ ಅವರು ಮಾಡಿಕೊಟ್ಟಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಾಕಾರಂತ ಪೆರಾಜಿಯವರು, ನಾವು ಪುತ್ತೂರಲ್ಲಿರುವಾಗಲೇ ಪುತ್ತೂರಿನಲ್ಲಿ 99ರಲ್ಲಿ ನಾನು ವೃತ್ತಿ ಜೀವನವನ್ನು ಆರಂಭಿಸಿದ ದಿನಗಳಲ್ಲಿ ಅವರು ಪುತ್ತೂರಿನ ನಾವು ನಿತ್ಯ ಭೇಟಿ ಆಗ್ತಾ ಇದ್ದೆವು. ಭಾಳ ಸಜ್ಜನ ಮತ್ತು ಭಾಳ ಪ್ರೀತಿಯಿಂದ ಬೆಳೆಸುವ ಒಂದು ಮನಸ್ಸುಳ್ಳ ನಾಕಾರಂತ ಪೆರಾಜಿಯವರು ಒಳ್ಳೆಯ ಲೇಖಕರು ಮತ್ತು ಯಕ್ಷಗಾನ ಕ್ಷೇತ್ರದಲ್ಲೂ ಕೂಡ ಭಾಳ ದೊಡ್ಡ ಸಾಧನೆಯನ್ನು ಮಾಡಿರೋಂಥ ನಾಕಾರಂತ ಪೆರಾಜಿಯವರು ಬಂದಿದ್ದಾರೆ. ಅವರನ್ನು ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಶ್ರೀಪತಿ ಕಲ್ಲುರಾಯರ ಹಿರಿಯ ಸಹೋದರರಾದ ರಾಜೇಂದ್ರ ಕಲ್ಲುರಾಯರು ಆಗಮಿಸಿದ್ದಾರೆ. ಹಾಗೆ ಅವರ ಕಿರಿಯ ಸಹೋದರ ಮುರಳಿಯವರಿದ್ದಾರೆ. ಮತ್ತು ನಮ್ಮ ಕಲ್ಪನಾಜ ವೆಂಕಟರಮಣ ಭಟ್ರು ಇದ್ದಾರೆ. ಮತ್ತು ಇಲ್ಲಿ ಮನೆಯ ಡಾಕ್ಟರ್ ಶಿವಕುಮಾರ್ ಅವರಿದ್ದಾರೆ. ಹಾಗೆ ಮತ್ತು ಅವರ ಮಕ್ಕಳು ಎಲ್ಲ ಈ ಕುಟುಂಬದವರೆಲ್ಲ ನೆರೆದಿದ್ದೀರಿ. ಭಾಳ ಸಂತೋಷ. ಇದೊಂದು ಆತ್ಮೀಯವಾದ ಒಂದು ಕ್ಷಣ. ಹೀಗೆ ಒಂದು ಮನೆಯವರೆಲ್ಲ ಒಟ್ಟು ಸೇರಿಕೊಂಡು ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಎಲ್ಲರನ್ನು ರಾಜೇಂದ್ರ ಕಲ್ಲುರಾಯರವರ ಮಡದಿ ಅವರಿದ್ದಾರೆ, ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಎಲ್ಲ ದಾಖಲೀಕರಣದ ಕೆಲಸವನ್ನು ನಿರಂತರ ಭಾಳ ಪ್ರೀತಿಯಿಂದ ಮಾಡ್ತಾ ಬಂದವರು ನಮ್ಮ ಕನ್ನಡ ವಿಭಾಗದ ಚಂದ್ರಶೇಖರ್ MB ಅವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಮತ್ತು ನಮ್ಮ ಯಕ್ಷಗಾನ ಅಧ್ಯಯನ ಕೇಂದ್ರದಲ್ಲಿ ನಿರಂತರ ಈ ಚಟುವಟಿಕೆಗಳನ್ನು ನಡೆಸ್ತಾ ಇರೋರು ಸತೀಶ್ ಕೋಣಾಜೆ ಮತ್ತು ಸ್ವಾತಿ ಅವರು ಬಂದಿದ್ದಾರೆ. ಮತ್ತು ಪ್ರಸಾದ್ ರತ್ನಾಕರವರ್ಣಿ ಪೀಠದ ಸಂಶೋಧನಾ ಸಹಾಯಕ ಆಗಮಿಸಿದ್ದಾರೆ. ಎಲ್ಲರನ್ನು ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಹೆಚ್ಚು ಸಮಯ ತೆಗೆದುಕೊಳ್ಳೋದಿಲ್ಲ. ಈಗ ಆರಂಭದಲ್ಲಿ ಹಿರಿಯರಾದ ಅಡ್ಕ ಗೋಪಾಲಕೃಷ್ಣ ಭಟ್ ಅವರು ದೀಪ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಶುಭಾರಂಭವನ್ನು ಕೋರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಅಭಿನಂದನೆಯ ಮಾತುಗಳನ್ನು ಹಂಚಿಕೊಳ್ಬೇಕು ಅಂತ ಡಾಕ್ಟರ್ ಗಣರಾಜ್ ಕುಂಬಳೆಯವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಮಂಗಳೂರು ವಿಶ್ವವಿದ್ಯಾಲಯದ ಯಕ್ಷಗಾನ ಅಧ್ಯಯನ ಕೇಂದ್ರದ ವತಿಯಿಂದ ಇವತ್ತು ಅಡ್ಕ ಅಮೆಕ್ಕಾರಿನ ಈ ಒಂದು ಮನೆಯಲ್ಲಿ ನಡೀತಾ ಇರುವ ಹಿರಿಯರಾದ ಅಡ್ಕ ಗೋಪಾಲಕೃಷ್ಣ ಭಟ್ ಅವರ ಯಕ್ಷಾಯನ ಅಥವಾ ಯಕ್ಷಪಯಣ ಇದರ ದಾಖಲೀಕರಣ, ಗೌರವಾರ್ಪಣೆ ಮತ್ತು ತಾಳಮದ್ದಳೆ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ಹಿರಿಯರಾದ ಶ್ರೀ ಅಡ್ಕ ಗೋಪಾಲಕೃಷ್ಣ ಭಟ್ ಅವರೇ, ಅಧ್ಯಯನ ಕೇಂದ್ರದ ನಿರ್ದೇಶಕರಾದ ಡಾಕ್ಟರ್ ಧನಂಜಯ ಕುಂಬಳೆಯವರೇ, ನನ್ನ ಹಿರಿಯ ಸನ್ಮಿತ್ರರಾದ ಡಾಕ್ಟರ್ ಶ್ರೀಪತಿ ಕಲ್ಲುರಾಯರೇ, ಈ ಒಂದು ಪುಟ್ಟ ಸಭೆಯಲ್ಲಿ ಆಸೀನರಾದ ಎಲ್ಲ ಬಂಧು ಭಗಿನಿಯರೇ, ಒಂದು 10 ನಿಮಿಷದ ಅವಧಿಯಲ್ಲಿ ಮಾತಾಡಬೇಕು ಅಂತ ನಿರ್ದೇಶನ ಕೊಟ್ಟಿದ್ದಾರೆ. ಹಾಗೆ ಆ ಪ್ರಕಾರ ಆ ಮಿತಿಯೊಳಗೆ ಮಾತಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಯಕ್ಷಗಾನ ಅಧ್ಯಯನ ಕೇಂದ್ರ, ಆ ಕೇಂದ್ರಕ್ಕೆ ನಾವು ಹೋದರೆ ನಮಗೆ
ಒಂದು ಮೈಯಲ್ಲಿ ಯಕ್ಷಗಾನ ಆಸಕ್ತರಿಗೆಲ್ಲ ಒಂದು ಪುಳಕ ಆಗ್ತದೆ. ಯಾಕೆ ಆಗ್ತದೆ ಅಂದರೆ ಯಕ್ಷಗಾನದ ಒಂದು ವಿಶ್ವರೂಪದ ದರ್ಶನ ಆಗ್ತದೆ. ಮಂಗಳೂರು ವಿಶ್ವವಿದ್ಯಾನಿಲಯ ಎನ್ನುವುದು ಒಂದು ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಒಂದು ಕೇಂದ್ರ. ಅದು ಉನ್ನತ ಶಿಕ್ಷಣ ಅಂದರೆ ಏನು? ಸಾಮಾನ್ಯವಾಗಿ ಏನು ಯೋಚನೆ ಮಾಡ್ತಾರೆ ಅಂದರೆ ವಿದ್ಯಾಭ್ಯಾಸದಲ್ಲಿ ಅತ್ಯುನ್ನತವಾದ ಸರ್ಟಿಫಿಕೇಟನ್ನು ಕೊಡುವ ಕೇಂದ್ರ ಅಂತ, ಪರೀಕ್ಷೆ ಮಾಡಿ ಸರ್ಟಿಫಿಕೇಟ್ ಕೊಡುವ ಕೇಂದ್ರ. ಆದರೆ ವಿಶ್ವವಿದ್ಯಾನಿಲಯದ ಹಿರಿಯ ಶಿಕ್ಷಣವೇತ್ತರು, ಶಿಕ್ಷಣ ತಜ್ಞರು ಏನು ಯೋಚನೆ ಮಾಡಿದ್ದಾರೆ, ನಾನು ಕೇಳಿ ತಿಳಿದದ್ದು, ಅದು ಎಸ್ ವಿ ಪರಮೇಶ್ವರ ಭಟ್ರಲ್ಲಿದ್ದ ಕಾಲದಲ್ಲಿ ಉನ್ನತ ಶಿಕ್ಷಣ ಎನ್ನುವುದು ಸಮಾಜದ ನಿಮ್ನ ವರ್ಗದವರೆಗೆ ಸಂಪರ್ಕ ಸಾಧಿಸಬೇಕು ಅಂತ. ಆಗ ಎಸ್ ವಿ ಪರಮೇಶ್ವರ ಭಟ್ರವರೆಲ್ಲ ಹಳ್ಳಿಗಳಿಗೆ ಹೋಗಿ ಭಾಷಣ ಎಲ್ಲ ಮಾಡ್ತಿದ್ದರಂತೆ ಕನ್ನಡ ವಿಭಾಗದಿಂದ. ಅಂದರೆ ಉನ್ನತ ಶಿಕ್ಷಣ ಎನ್ನುವುದು ಅದರ ಬೇರು ಇರುವುದು ನಮ್ಮ ಗ್ರಾಮೀಣ ಜೀವನದಲ್ಲಿ ಅಂತ. ಅದನ್ನು ಅವರು ಬಹಳ ಚೆನ್ನಾಗಿ ತಿಳಿದು ಆಗಿನಿಂದಲೇ ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ. ಇನ್ನು ನೆಲದ ಸಂಸ್ಕೃತಿ, ಇದರ ಕುರಿತಾದಂಥ ಒಂದು ಆಸಕ್ತಿ, ಕಾಳಜಿ, ಅದನ್ನು ಬೆಳೆಸಬೇಕೆನ್ನುವಂಥ ಒಂದು ಶ್ರದ್ಧೆ, ಅದಕ್ಕೋಸ್ಕರವಾಗಿ ಡಾಕ್ಟರ್ ದಯಾನಂದ ಪೈ ಮತ್ತು ಸತೀಶ್ ಪೈ ಅವರ ಅನುದಾನವನ್ನು ಪಡೆದುಕೊಂಡು ಅದಕ್ಕೊಂದು ಕೇಂದ್ರವನ್ನು ಸ್ಥಾಪನೆ ಮಾಡಿ ಆ ನಿಟ್ಟಿನಲ್ಲಿ ಯಕ್ಷಗಾನದ ಅಧ್ಯಯನ, ಸಂಶೋಧನೆ, ದಾಖಲೀಕರಣ, ಆಮೇಲೆ ಪ್ರಶಸ್ತಿ, ಸನ್ಮಾನ ಇತ್ಯಾದಿಗಳನ್ನು ಕೊಡುತ್ತಾ ನಮ್ಮ ಒಂದು ಕರಾವಳಿಯಲ್ಲಿ ಬಹಳಷ್ಟು ನೆಲೆಯಾಗಿರುವಂಥ ಈ ಒಂದು ಕಲೆಯ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇರುವುದು ಕೇಂದ್ರದಲ್ಲಿ ನಿಜವಾಗಿಯೂ ಅದು ನಿಜವಾದ ಕೇಂದ್ರವಾಗಿದೆ ಅಂತ ಹೇಳ್ಬೋದು. ಆ ಮಟ್ಟಿಗೆ ನಮಗೆ ತುಂಬ ಸಂತೋಷ. ಒಂದು ದಶಕವನ್ನು ಪೂರೈಸಿ ಮತ್ತು 1-2 ವರ್ಷ ದಾಟಿತು ಕಾಣ್ತಲ್ಲ, 10-12 ವರ್ಷ ದಾಟಿತು. ದಶಮಾನೋತ್ಸವ ಕಾರ್ಯಕ್ರಮಕ್ಕೆ ಕೂಡ ನಾನು ಹೋಗಿದ್ದೆ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ. ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದ ಒಂದು ಪರಂಪರೆ ಉಂಟು. ಹಾಗಾಗಲೇ ಶ್ರೀ ಧನಂಜಯ ಕುಂಬ್ಳೆಯವರು ಹೇಳಿದ ಹಾಗೆ ಶ್ರೀಪತಿ ಕಲ್ಲುರಾಯರಂಥವರು, ಅದಕ್ಕಿಂತ ಮೊದಲು ಚಿನ್ನಪ್ಪ ಗೌಡ್ರಿದ್ದರು, ಆಮೇಲೆ ಒಂದು ಅವಧಿಗೆ ಧನಂಜಯ ಕುಂಬ್ಳೆಯವರು ಕೂಡ ಅದರಲ್ಲಿ ಕೆಲಸ ಮಾಡಿದ್ದಾರೆ ಅಲ್ಲ, ಮಾಡಿದ್ದೀರಿ. ಹೀಗೆ ಅದರಲ್ಲಿ ಯಕ್ಷಗಾನದಲ್ಲಿ ಆಸಕ್ತರಾದ ನಿರ್ದೇಶಕರು ಇರುವುದರಿಂದ ಅದಕ್ಕೆ ಒಂದು ಅನೂಚಾನವಾದ ಒಂದು ಪರಂಪರೆಯು ಕೂಡ ಬಂದಿದೆ. ಅನೇಕ ಬಗೆಯ ದಾಖಲೀಕರಣಗಳು ಯಾಕೆ ಬೇಕು ಈ ಕಾಲದಲ್ಲಿ ಎನ್ನುವುದು ಕೂಡ ಒಂದು ಮುಖ್ಯವೇ. ಅಂದರೆ ಈಗಿನ ಕಾಲದಲ್ಲಿ ಯಾವುದೇ ಒಂದು ವ್ಯವಹಾರ ಮಾಡುವುದಾದರೂ ಅದಕ್ಕೊಂದು ದಾಖಲೆ ಬೇಕು ಅಂತ ಹೇಳ್ತಾರೆ. ನಾವಿಲ್ಲಿ ಈಗ ಅಡಕದವರ ಕುರಿತಾಗಿ ಅಭಿನಂದನೆ ಮಾಡ್ತೇವೆ. ಅಡಕದವರ ಹತ್ರ ಗುಟ್ಟಾಗಿ ಕೇಳಿದರೆ ಅವರ ಡೈರಿಗಳು ಉಂಟು ಅಂತ ಹೇಳ್ತಾರೆ. ಅವರು ಡೈರಿ ಯಾಕೆ ಮನುಷ್ಯನಿಗೆ ಅಲ್ದ, ಅದರ ಯಾರು ಓದುವವರು ಇಲ್ಲ ಅಂತ ಹೇಳಿದರು ಅವರು. ಆದರೆ ಓದುವವರು ಇಲ್ಲ ಅಂತ ಹೇಳಿದರೆ ಒಂದು ಕಾಲದಲ್ಲಿ ಅದಕ್ಕೆ ಬೆಲೆ ಬರಲಿಕ್ಕೂ ಸಾಕು, ನನಗೆ ಗೊತ್ತಿಲ್ಲ. ನಮ್ಮೊಬ್ಬರು ಮಾವ ಇದ್ದೆ, ಕೆ ವಿ ಸುಬ್ರಾಯರು ಅಂತ, ಅವರಿಗೆ ಭಾವ ಆಗ್ತಾರೆ. ಅವರಲ್ಲಿ ಒಂದು ಪುಸ್ತಕ ಉಂಟು, ಅದೊಂದು 200 ಪುಟದ ಪುಸ್ತಕ. 200 ಪುಟದ ಪುಸ್ತಕದಲ್ಲಿ ಅವರು ಹಾಕಿದ ಮೊದಲ ವೇಷ, ಯಾವ ಡೇಟಿಗೆ ಎಲ್ಲಿ ವೇಷ, ಯಾರೆಲ್ಲ ಇದ್ದರು ಆ ದಿವಸ, ಯಾರು ಸಂಘಟನೆ ಮಾಡಿದ್ದು ಆ ದಿವಸ, ಶಾರಾದಲ್ಲಿ ಅವರು ಆ ದಿವಸದ ಪಾತ್ರ ನಿರ್ವಹಣೆ ಹೇಗಾಗಿದೆ ಇವತ್ತಿಗೂ ಉಂಟು ಕೈಬರಹದಲ್ಲಿ. ಅದು ದಾಖಲೀಕರಣ. ಒಬ್ಬ ಕಲಾವಿದ ತನ್ನ ವೈಯಕ್ತಿಕ ನೆಲೆಯಲ್ಲಿ ಮಾಡಬಹುದಾಗಿದ್ದ ಕೆಲಸ. ಅಡಕದವರ ಹಳೇ ಡೈರಿಗಳೆಲ್ಲ ಉಂಟು ಅಂತ ಹೇಳ್ತಾರೆ ಅವರು. ಅಂದರೆ ಅರ್ಥ ದಾಖಲೀಕರಣದ ಮಹತ್ವವನ್ನು ಅರಿತವರು ಅದನ್ನು ಮಾಡಿಕೊಂಡು ಬಂದಿದ್ದಾರೆ. ವಿಶ್ವವಿದ್ಯಾನಿಲಯ ಮಟ್ಟದಲ್ಲಿ ಮಾಡುವಾಗ ಅದಕ್ಕೊಂದು ದೃಕ್ ಶ್ರವಣ 2 ರೂಪವನ್ನು ಕೊಟ್ಟು ಮಾಡಬೇಕೆನ್ನುವಂಥ ಒಂದು ಕಾಳಜಿ, ಇದು ಬಹಳ ಒಪ್ಪಿಗೆ ಮತ್ತು ಸಂತೋಷವನ್ನು ಕೊಡುವಂಥದ್ದು. ಅಡಕದವರ ಬಗ್ಗೆ ನಾನು ಅಭಿನಂದನೆಯ ಮಾತುಗಳನ್ನು ಹೇಳಬೇಕು. ನನಗೆ ನಿಜವಾಗಿಯೂ ಸಂತೋಷವೇ. ನಂದನ ಅಂತ ಹೇಳಿದರೆ ಸಂತೋಷ ಪಡುವುದು, ಸಂತೋಷಪಡಿಸುವುದು ಅಂತ ಅರ್ಥ. ನಂದನ ಅಂದರೆ ಮಗ ಅಂತಲೂ ಅರ್ಥ ಉಂಟು. ನಾನು ಅವರಿಗೆ ಅಣ್ಣನ ಮಗ ಆ ಅರ್ಥದಲ್ಲಿ ನೋಡಿದರೆ, ಮತ್ತು ಅವರಿಗೊಂದು ಸನ್ಮಾನ ಗೌರವ ಆಗ್ತದೆ ಅಂತಿದ್ರೆ ನಾನು ತುಂಬ ಸಂತೋಷ ಪಡುವ. ಮತ್ತು ಈ ಕಾರ್ಯಕ್ರಮ ಆಗ್ತದೆ ಎನ್ನುವ ಕಾರಣದಿಂದ ಹೆಚ್ಚು ಹೆಚ್ಚು ಸಂತೋಷವನ್ನು ಪಡಿಸಬೇಕಾದದ್ದು ಕೂಡ ನನಗೆ ಕರ್ತವ್ಯ. ಆದ್ದರಿಂದ ಅವರು ಹೇಳಿದ ತಕ್ಷಣ ನಿಜವಾಗಿ ನಾನು ಮನೆಯವನಾಗಿದ್ದು ಇದನ್ನು ಮಾಡಬಹುದೋ ಇಲ್ಲವೋ ಅಂತ ಯೋಚನೆ ಮಾಡದೆ ನಾನು ಒಪ್ಪಿಕೊಂಡೆ. ಅವರ ಬಗ್ಗೆ ಒಂದು 4 ಮಾತು ಹೇಳಲಿಕ್ಕೆ ನನಗೆ ತುಂಬ ಸಂತೋಷ ಅಂತ. ನಮ್ಮದು ಖಂಡಿಗೆ ಮನೆತನ. ಮಾಯಿಪಾಡಿ ಅರಸರು ನಮ್ಮನ್ನು ಈ ಕಡೆಗೆ ಕರೆಸಿದರು ಯಜ್ಞಯಾಗಾದಿಗಳ ಕಾರ್ಯಕ್ಕೆ ಅಂತ ಹೇಳಿದರು. ಮತ್ತು ರಾಜಕಾರಣದಲ್ಲಿ ಬಹಳ ದೊಡ್ಡ ಒಂದು ಪಾತ್ರವನ್ನು ವಹಿಸಿದ 2,000 ಆಳು ಒಂದು ನೇತೃತ್ವವನ್ನು ಕೊಟ್ಟ ಒಂದು ಮನೆತನಕ್ಕೆ ಸಂಬಂಧಪಟ್ಟವರು. ಅಂದರೆ ಒಂದು ರೀತಿಯಲ್ಲಿ ನೋಡಿದರೆ ಒಂದು ನಾಯಕತ್ವವನ್ನು ಅರಸು ಮನೆತನದವರು ನಮ್ಮ ಪರಂಪರೆಯವರಿಗೆ ಕೊಟ್ಟಿದ್ದರು. ನಾನು ಬರುವಾಗ ಮಾತಾಡ್ತಾ ಕಾರಲ್ಲಿ ಬರುವಾಗ ಈ ಯಕ್ಷಗಾನ ಎನ್ನುವುದೊಂದು ಪೌರುಷ, ಒಂದು ಲೀಡರ್ಶಿಪ್ ತೆಕ್ಕೊಳ್ಳುವಂಥ ಒಂದು ಕಲೆ ಅಂತ ಕಾಣ್ತದೆ. ಅದರಲ್ಲಿ ಅಂತಹ ಒಂದು ತೀವ್ರತೆ ಉಂಟು ಅದರಲ್ಲಿ. ಅದರ ಕಲಾವಿದರೆಲ್ಲರಲ್ಲಿ ಅದು ಕಾಣ್ತದೆ ನಮಗೆ. ಯಕ್ಷಗಾನ ಮತ್ತು ಹವಿಕರು, ಯಕ್ಷಗಾನ ಮತ್ತು ಈ ಖಂಡಿಗೆ ಈ ಮನೆತನದ ಕೆಲವು ಮಂದಿ, ಇವರಿಗೆಲ್ಲ ಈ ಯಕ್ಷಗಾನದ ಒಂದು ರುಚಿ ಹತ್ತಿರುವುದಕ್ಕೆ ಅವರ ಜೀವನದ ಕ್ರಮವೇ ಕಾರಣ ಇರಬಹುದು. ನಮಗೆ ಹೋಮ ಹವನಾದಿಗಳನ್ನು ಮಾಡುವುದು,
ಆಮೇಲೆ ದೇವಸ್ಥಾನದ ಪೂಜೆ ಮಾಡುವುದು, ಜೊತೆಗೆ ಅಲ್ಪ ಸ್ವಲ್ಪ ಕೃಷಿ ಮಾಡೋದು. ಇದು ಹಿಂದೆ ಇದ್ದದ್ದು. ಆಮೇಲೆ ನಾವು ಕೃಷಿ, ಆಮೇಲೆ ಅಧ್ಯಾಪನ ಇತ್ಯಾದಿಗಳನ್ನು ಹೆಚ್ಚು ನೆಚ್ಚಿಕೊಂಡೆವು. ಅದರ ಜೊತೆಗೆ ಯಕ್ಷಗಾನ. ನಮ್ಮ ತರವಾಡು ಮನೆ ಅಳಕ್ಕೆಯಲ್ಲಿ ಮತ್ತು ನಮ್ಮ ಮನೆಗಳಲ್ಲೆಲ್ಲ ನಮ್ಮಲ್ಲಿ ಪೂಜೆ ಮತ್ತು ನಮ್ಮ ಬೇರೆ ಬೇರೆ ಬಗೆಯ ಕಾರ್ಯಕ್ರಮಗಳ ಅಂಗವಾಗಿ ತಾಳಮದ್ದಳೆಗಳಾಗ್ತಾಯಿದ್ವು. ಅಂದರೆ ಯಕ್ಷಗಾನದ ಅಭಿರುಚಿ ನಮ್ಮ ಮನೆತನದಲ್ಲಿ ಒಂದು ಹಾಸುಹೊಕ್ಕಾಗಿ ಇತ್ತು. ಅಡ್ಕದವರಿಗೆ ಬಾಲ್ಯದಲ್ಲಿಯೇ ಯಕ್ಷಗಾನದ ಬಹಳ ಒಂದು ವಾತಾವರಣವೂ ಇತ್ತು. ಮತ್ತು ಅವರ ಹೇಳ್ತಿದ್ದ ಹಾಗೆ ಅವರ ಅಕ್ಕನ ಗಂಡ ಕುಂಡತ್ತಾನ ಕೃಷ್ಣ ಭಟ್ರು ಅವರ ಒಂದು ಸಂಸರ್ಗ ಇತ್ತು. ಅದನ್ನು ಅವರು ಆಗಾಗ ಹೇಳ್ತಾರೆ. ಆಗಾಗ ಅವರ ಜೊತೆಗೆ ಸಂವಾದ ಮಾಡ್ತಾ ಯಕ್ಷಗಾನದ ಅನೇಕ ಸುಳುಹುಗಳನ್ನು, ಅದರ ಮಗ್ಗುಲುಗಳನ್ನು ಅವರು ಪರಿಚಯ ಮಾಡಿಕೊಳ್ಳಲಿಕ್ಕೆ ತೊಡಗಿದ್ರು. ಅವರ ತಾಯಿಯವರು ಕೂಡ ತುಂಬ ಪುರಾಣದ ಕಥೆಗಳಲ್ಲಿ ಆಸಕ್ತರು ಮತ್ತು ತುಂಬ ಅಂತಹ ವಿಷಯಗಳನ್ನು ಅವರ ಜೀವನದಲ್ಲಿ ಅವರು ಬೋಧಿಸಿದವರು. ಇನ್ನು ಒಂದು, ಈ ಸಮಷ್ಟಿ ಕುಟುಂಬದಲ್ಲಿ ಬದುಕುವಾಗ ಎಲ್ಲರ ಪ್ರಭಾವ ಒಬ್ಬ ವ್ಯಕ್ತಿಯ ಮೇಲೆ ಆಗ್ತದೆ ಮತ್ತು ಒಬ್ಬ ವ್ಯಕ್ತಿಯ ಪ್ರಭಾವ ಉಳಿದವರ ಮೇಲೆಲ್ಲ ಆಗ್ತದೆ. ಈಗ ನಮ್ಮ ಮನೆತನದಲ್ಲಿ ನೀರ್ಚಾಲಿನಲ್ಲಿ ಅಧ್ಯಯನ ಮಾಡಿದವರು ಹೆಚ್ಚು, ಕೆಲವರು ನೀರ್ಚಾಲಿನಲ್ಲಿ ಅಧ್ಯಾಪನ ಕೂಡ ಮಾಡಿದ್ದಾರೆ. ನೀರ್ಚಾಲು ಮಹಾಜನ ಸಂಸ್ಕೃತ ಕಾಲೇಜು ಎನ್ನುವುದು ನಮ್ಮ ಖಂಡಿಗೆ ಮನೆತನದಿಂದ ಪ್ರವರ್ತಿತವಾದಂಥ ಒಂದು ಶಾಲೆ, ಸಂಸ್ಕೃತ ಶಾಲೆ ಮತ್ತು ಒಳ್ಳೆಯ ಪರೀಕ್ಷಾ ಕೇಂದ್ರ ಆ ಕಾಲದಲ್ಲಿ. ಅಲ್ಲಿ ಸಂಸ್ಕೃತದ ಅಧ್ಯಯನವನ್ನು ಮಾಡಿದ್ದ ಒಂದು ಕಾರಣದಿಂದ ಮೂಲಭೂತವಾಗಿ ಪುರಾಣ ಸಾಹಿತ್ಯ, ಕಾವ್ಯ ಮತ್ತು ಪೌರಾಣಿಕ ನಾಟಕ ಮತ್ತು ಯಕ್ಷಗಾನ ಇದರ ಒಂದು ಸಹವಾಸ ಮತ್ತು ಹಿರಿಯ ಕಲಾವಿದರ ಅವರ ಪ್ರಭಾವಗಳು ಅಡ್ಕದವರ ಮೇಲೆ ದಟ್ಟವಾಗಿ ಆಗಿದೆ. ನಾಟಕ ಮತ್ತು ಯಕ್ಷಗಾನ ಇದು ಎರಡರ ಪ್ರಭಾವ ಅವರ ಜೀವನದಲ್ಲಿ ಆಗಿದೆ. ಆದ್ದರಿಂದ ಅವರ ಎಲ್ಲ ಯಕ್ಷಗಾನದ ಅಭಿನಯಗಳಲ್ಲಿ, ಅವರ ಪಾತ್ರ ಪ್ರಸ್ತುತಿಯಲ್ಲೆಲ್ಲ ಆ ನಾಟಕೀಯತೆ ಗುಣಗಳೆಲ್ಲ ಇರ್ತವೆ. ಅವರೊಂದು ನಿಂತರೆ ಒಂದು ಭಂಗಿಯೇ ಒಂದು ಅರ್ಥವನ್ನು ಕೊಡಬಲ್ಲದು. ಪೆರಡಂಜಿಯವರ ಮಾಯಾ ಸೀತೆಯನ್ನು ಹಿಡಿದು ಅವರ ಆವೇಶಕ್ಕೂ ಕೂಡ ಒಳಗಾಗ್ತಾರೆ. ಅದು ದೃಶ್ಯ ನೋಡುವವನಿಗೆ ಅದು ಮರೀಲಿಕ್ಕಿಲ್ಲ. ಕತ್ತಿಯನ್ನು ನಿಜವಾಗಿ ಮೈಗೆ ತಲೆಗೆ ನೋವಾಗಲಿಕ್ಕಿಲ್ಲ, ಆದರೆ ಭಾವ ಹೇಳ್ತಿದ್ರು ಅದು ಒಳ್ಳೆ ಬೇನೆ ಆಯಿತು ಅಂತ. ಟೋಪನ್ನು ಹಿಡಿದು ಕತ್ತಿಯಿಂದ ಕೊಯ್ದ ಹಾಗೆ ಮಾಡೋದು ಹನುಮಂತನ ಎದುರಿನಲ್ಲಿ. ಅವರು ಜಮದಗ್ನಿ ಮಾಡಿ ರೇಣುಕೆ ಮಾಡಿದ ಸ್ತ್ರೀ ಪಾತ್ರಧಾರಿಗೆ ಒಳ್ಳೆ ಉಪಚಾರ ಆಗ್ತದೆ ಅದು ಸೊಪ್ಪಿನ ಕಟ್ಟದಲ್ಲಿ. ಅಂದರೆ ಹೊಡಿಲಿಕ್ಕೆಲ್ಲ ಉಂಟು ಜಮದಗ್ನಿ ಕೋಪ ಬಂದರೆ. ನಮ್ಮದು ಗೋತ್ರವು ಜಮದಗ್ನಿಯೇ. ಒಳ್ಳೆಯ ಜಮದಗ್ನಿಯ ಕೋಪದ ಅವತಾರವನ್ನು ಕೂಡ ಅವರು ರಂಗದಲ್ಲಿ ಮಾಡಿ ತೋರಿಸಿದವರು. ಅನೇಕ ಪಾತ್ರಗಳನ್ನು ರಂಗದಲ್ಲಿ ರಂಜಿಸಿದವರು. ಜೊತೆಗೆ ಕಾರ್ತಿಕೇಯ ಕಲಾನಿಲಯ ಅವನ್ನು ಸ್ಥಾಪನೆ ಮಾಡುವಲ್ಲಿ ಮುತುವರ್ಜಿ ವಹಿಸಿ ಅಲ್ಲಿನ ವೇಷಭೂಷಣಗಳ ಜೊತೆಗೆ ಅನೇಕ ಮಂದಿ ಎಳೆಯ ಕಲಾವಿದರನ್ನೆಲ್ಲ ಪ್ರೋತ್ಸಾಹಿಸಿ, ಇಲ್ಲಿ ಕೃಷ್ಣರಿದ್ದಾರೆ, ಶಿವಕುಮಾರ್ ಇದ್ದಾರೆ, ಆಮೇಲೆ ನಮ್ಮ ದೊಡ್ಡಪ್ಪ ಸುಬ್ರಾಯ ಭಟ್ರವರ ಇಬ್ಬರು ಮಕ್ಕಳಿದ್ದಾರೆ, ರಾಧಾಕೃಷ್ಣ ಭಟ್ರು ಮತ್ತು ಸುಬ್ರಹ್ಮಣ್ಯ ಭಟ್ರು. ಇದಲ್ಲದೆ ನಮ್ಮ ಸೋದರತೆಯ ಮಗ ಭಾವ ಪೆರಡಂಜಿ ಗೋಪಾಲಕೃಷ್ಣ ಭಟ್ರು ಇದ್ದಾರೆ. ಆಮೇಲೆ ಇಲ್ಲಿ ನಮ್ಮ ಪರಿಸರದಲ್ಲಿ ತುಂಬ ಮನೆಗಳುಂಟು, ನಾನು ಹೆಸರು ಹೇಳುವುದಕ್ಕೆ ಹೋದರೆ ತುಂಬ ಜನ ಇದ್ದಾರೆ. ಆಮೇಲೆ ಬಳ್ಳೆಮುಲ್ಲೆಯವರಿದ್ದಾರೆ, ಗೋವಿಂದ ಭಟ್ರು, ಈಶ್ವರ ಭಟ್ರು. ಆಮೇಲೆ ನಮ್ಮ ಪರಿಸರದ ಅನೇಕ ಮಂದಿ ಕಲಾವಿದರನ್ನೆಲ್ಲ ಬೆಳೆಸಿದವರು. ಚೌಕಿಯು ಕೂಡ ಒಂದು ತರಗತಿ ಆಗಬಹುದು ಎನ್ನುವುದ ಉದಾಹರಣೆ ನಾನು ಕಲ್ತಿದ್ದೇನೆ. ಎಣ್ಣೆ ಮಸಿ ಬಳಕೆ ಅನ್ನೋದು ಭಾಳ ಜಾಗೃತೆಯಿಂದ ಮಾಡಬೇಕಾದ್ದು ಮೇಕಪ್ ಮಾಡುವಾಗ. ಕಡ್ಡಿ ಹೇಗೆ ಹಿಡಿಬೇಕು ಅನ್ನೋದನ್ನೆಲ್ಲ ಹೇಳಿಕೊಟ್ಟವರು. ಒಂದು ಹುಬ್ಬು ಬರೆಯುವಾಗ ಕಡ್ಡಿಯನ್ನು ಹೇಗೆ ಹಿಡಿಬೇಕು, ಕಣ್ಣು ಬರೆಯುವಾಗ ಹೇಗೆ ಹಿಡಿಬೇಕು, ಒಂದು ನಾಮ ಎಳೆಯುವಾಗ ಹೇಗೆ ಎಳಿಬೇಕು, ಅಂಥ ಸೂಕ್ಷ್ಮಗಳನ್ನು ಹೇಳಿಕೊಡೋದು. ರಂಗಸ್ಥಳದಲ್ಲಿ ಎಲ್ಲಿ ನಿಲ್ಲಬೇಕು. ನಾನು ಒಂದು ದಿವಸ ಇದೇ ಅಂಗಳದಲ್ಲಿ, ಆಗ ಇದಿರಲಿಲ್ಲ, ಇಂಟರ್ಲಾಕ್ ಇರಲಿಲ್ಲ, ಇಲ್ಲಿ ಅವರಿಗೆಲ್ಲ ನಗು ಬರ್ಬೋದು. ನನ್ನ ಹತ್ರ ಒಮ್ಮೆ ಕುಣಿಲಿಕ್ಕೆ ಹೇಳಿದರು. ನಾನು ಉಪ್ಪಳ ಕೃಷ್ಣ ಮಾಸ್ಟರ್ ಅವರ ಶಿಷ್ಯ. ನಾನು ಕುತ್ತು ತೆಗೆಯುವಾಗ, ಅಂದರೆ ಇದು ಹೊಡೆಯುವಾಗ, ದಿಗಣ ತೆಗೆಯುವಾಗ ನಾನು ಒಂದು ಕಾಲಿನಲ್ಲಿ ದಿಗಣ ತೆಗಿತಾ ಇದ್ದೆ. ಅದು ಇನ್ನು ಸೈಕಲ್ ಕುತ್ತ ಹೋಗ್ತದು, ಎರಡು ಕಾಲು ಎತ್ತಿ ಕುಣಿ ಅಂತ ಹೇಳಿದರು. ಅವರು ಕುಣಿತಿದ್ರು. ಕೋಲು ಕಿರೀಟದ ವೇಷ ಮಾಡಿ ಎರಡು ಕಾಲನ್ನು ಎತ್ತಿ ಅವರು ಕುಣಿತಿದ್ರು. ಅಂದರೆ ಆ ರೀತಿಯಲ್ಲಿ ಕಲೆಯ ಸೂಕ್ಷ್ಮಗಳನ್ನೆಲ್ಲ ತಿಳಿದು ಅದನ್ನು ಚೌಕಿಯನ್ನು ಮತ್ತು ರಂಗಸ್ಥಳ ಎರಡನ್ನೂ ಕೂಡ ಒಂದು ತರಗತಿಯನ್ನಾಗಿ ಮಾಡಬಲ್ಲ ಸಾಮರ್ಥ್ಯ ಅವರಿಗೆ ಇತ್ತು. ಮತ್ತು ಕಥಾನಕಗಳ ಬಗ್ಗೆ ಅವರಿಗೆ ತೀವ್ರವಾದ ಆಸಕ್ತಿ. ಹಿಂದೆಲ್ಲ ಪೌರಾಣಿಕ ಕಥಾನಕಗಳನ್ನೇ ಆಡ್ತಾ ಇದ್ದದ್ದು. ಇದೆಲ್ಲ ಆಟದ ವಿಷಯಗಳು. ಆಟದಲ್ಲಿ ಕೆಲವು ಪಾತ್ರಗಳನ್ನಂತೂ ಇನ್ನಿಲ್ಲದಂತೆ ಅವರು ಮಾಡಿ ತೋರಿಸಿಬಿಟ್ಟಿದ್ದಾರೆ. ನಾನು ಈಗ ಹೆಚ್ಚು ಹೇಳಬೇಕಾಗಿಲ್ಲ. ಅವರನ್ನು ಮಹಿಷಾಸುರಜ್ಜ ಅಂತ ಪುಳ್ಳಿಯಂದಿರೆಲ್ಲ ಹೇಳಿದ್ದಿತ್ತು. ಯಾಕೆಂದರೆ ಹವ್ಯಾಸಿಗಳಲ್ಲಿ ಅವರ ಹಾಗೆ ಮಹಿಷಾಸುರ ಮಾಡುವವರು ಬಹುಶಃ ಒಂದು 2-3 ದಶಕಗಳಲ್ಲಿ ಯಾರೂ ನಮ್ಮ ಈ ಕಾಸರಗೋಡು ಭಾಗದಲ್ಲಿ ಇರಲಿಲ್ಲ, ಯಾರೂ ಇರಲಿಲ್ಲ. ಇದು ಅತಿಶಯೋಕ್ತಿ ಅಲ್ಲ. ಅಷ್ಟು ಸ್ಟೆಮಿನಾ ಬೇಕಾ ಒಂದು ಪಾತ್ರ ಮಾಡಲಿಕ್ಕೆ. ಬಯಲಿನಲ್ಲಿ ಬರಬೇಕು, ಆಮೇಲೆ ಆಚೀಚೆ ಓಡಾಡಬೇಕು, ರಾಳ ಹಾಕಬೇಕು, ರಂಗಸ್ಥಳದಲ್ಲಿ ಬಂದು
3-4 ಪದ್ಯಗಳಿಗೆ ಏರು ಪದ್ಯಗಳಿಗೆ ಕುಣಿಬೇಕು, ಆಮೇಲೆ ರೆಸ್ಟ್ ಸಿಕ್ಕುದು, ಅದಕ್ಕೆ ಅಲ್ಲಿವರೆಗೆ ಸಿಗುವುದಿಲ್ಲ. ಅಷ್ಟು ಸ್ಟೆಮಿನ ಇದ್ದವರು ಮಾತ್ರ ಮಹಿಷಾಸುರವನ್ನು ಮಾಡಿ, ಮತ್ತು ಕೊಂಬು ಕಟ್ಟಿಕೊಂಡು ಬರುವುದದು. ಅದರಲ್ಲಿ ಚಿಟ್ಟಾಪಟ್ಟಿ ಹೇಗೆ ಎಳಿತದೆ ಅನ್ನೋದು ಕಟ್ಟಿಕೊಂಡವನಿಗೆ ಮಾತ್ರ ಗೊತ್ತಿರುವುದು. ಅದು ಕಿರೀಟ ದೊಡ್ಡದಿರ್ಬೋದು, ಆದರೆ ಕಿರುಕುಳ ಸಣ್ಣದಲ್ಲ. ಅಂತಹ ಒಂದು ಕಿರೀಟ ಕಟ್ಟಿ ಮಹಿಷಾಸುರನನ್ನು ಮಾಡಿ ಮೆರೆಸಿದವರು. ಆಮೇಲೆ ಹೆಣ್ಣು ಬಣ್ಣ ಮಾಡಿದರು, ಹಾಗೆ ಅಜಮುಖಿ ಅಂತ ಪಾತ್ರಗಳನ್ನೆಲ್ಲ ಮಾಡಿದರು. ಅದ್ಭುತವಾಗಿ ರಂಜನೀಯವಾಗಿ ಆ ರಕ್ಕಸಿಯ ಎಲ್ಲ ಭಾವಗಳನ್ನು ಅವರು ಬಿತ್ತರಿಸ್ತಾ ಇದ್ರು. ವೇಷಗಾರಿಕೆಯು ಹಾಗೆ, ಅವರಿಗೆ ಒಳ್ಳೆಯ ಆಳಂಗ ಇದ್ದದ್ರಿಂದ ದೇವರ ದಯದಿಂದ ಆ ವೇಷಗಳು ಚೆಂದ ಮೆರೆಯುತ್ತಿತ್ತು. ಒಂದು ವೇಷಕ್ಕೆ ಆಳಂಗ ಬೇಕು. ಈಗ ನನ್ನಾಗೆ ಕುಟ್ಟಿ ಆಗಬಾರ್ದು. ನಾನು ಕಿರೀಟ ವೇಷ ಮಾಡಿದರೆ ಕಿರೀಟದ ಒಳಗೆ ನಾನಿದ್ದಾಗೆ ಕಾಣ್ತದೆ, ಅವರಿಗಾಗಲ್ಲ, ತಲೆಯ ಮೇಲೆ ಕಿರೀಟ ಇದ್ದ ಹಾಗೆ ಕಾಣ್ತಿತ್ತು. ಹಾಗಾಗಿ ಆ ವೇಷಗಳು ರಂಜಿಸ್ತಿದ್ದವು. ಮತ್ತು ಒಂದು ಸಲ ಅವರು ಹೇಳಿದರು, ಇಲ್ಲಿಂದ ಕೆಳ ರಜ್ಜೆ ಜಾಗೆ ಬೇಕಾ, ಇಲ್ಲದ್ರೆ ಮೋರೆ ಕಾಣ್ತಿಲ್ಲ ಎಂದು ಹೇಳಿ ಇಲ್ಲಿಂದ ಕೆಳಗೆ. ನಾನು ಹೌದಂತ ತುಂಬ ನಂತರ ಅನ್ನಿಸಿತದು. ಈ ಗದ್ದದ ಭಾಗ ಉಂಟಲ್ಲ, ಇದು ಸ್ವಲ್ಪ ಅಗಲವಾಗಿ ಉದ್ದವಾಗಿ ಇದ್ದಾಗ ಮಾತ್ರ ವೇಷ ಚೆಂದ ಕಾಣ್ತದೆ. ಕಿರೀಟ ವೇಷ ಎಲ್ಲ ಮಾಡುವ, ಪಕ್ರಿ ವೇಷಕ್ಕೆಲ್ಲ ಸಾಕು, ಕಿರೀಟ ವೇಷ ಮಾಡುವಾಗ ನಾನೊಂದು ಅತಿಕಾಯ ಮಾಡುವಾಗಲೇ ಏನವರು ಒಂದು ಹೇಳಿದರು, ಈ ಜಾಗ ಸ್ವಲ್ಪ ಬೇಕು ಅಂತ. ನೋಡಿ, ಈ ಸೂಕ್ಷ್ಮ ಅನೇಕರಿಗೆ ಗೊತ್ತಾಗೋದಿಲ್ಲ. ಇಂತಹ ಅನೇಕ ಸೂಕ್ಷ್ಮಗಳು ಅವರಲ್ಲಿತ್ತು. ವೇಷಗಾರಿಕೆ ಕುರಿತು, ನಾಟ್ಯದ ಕುರಿತು, ರಂಗಸ್ಥಳದ ಅಭಿನಯದ ಕುರಿತು, ರಂಗಸ್ಥಳ ಮಾಹಿತಿಯ ಕುರಿತು. ಅನೇಕ ಭಾಗವತರುಗಳ, ಹಿರಿಯ ಭಾಗವತರುಗಳ ಕಾಲದಲ್ಲಿ ಅವರು ವ್ಯವಸಾಯ ಮಾಡಿದವರಾದ ಕಾರಣ, ಮತ್ತು ಬಹಳ ಮುಖ್ಯವಾಗಿ ಎಡನೀರು ಕ್ಷೇತ್ರದ ಒಂದು ಸಂಸರ್ಗ ಅವರಿಗಿದ್ದರಿಂದ, ಅಲ್ಲಿಯೇ ಪ್ರೌಢಶಾಲೆ, ಅವರ ವಿದ್ಯಾಭ್ಯಾಸ ಇತ್ಯಾದಿಗಳನ್ನು ಅವರು ಮಾಡಿದ್ದರಿಂದ ಯಕ್ಷಗಾನದ ಮಗ್ಗುಲುಗಳನ್ನು ಕೂಡ ಅವರು ತೆರೆದು ತೋರಿಸಬಲ್ಲವರು. ಅಷ್ಟು ಸಾಮರ್ಥ್ಯ ಅವರಿಗೆ ಬೆಳೆದು ಬಂದಿದೆ. ಇನ್ನು ತಾಳಮದ್ದಳೆಯ ಕ್ಷೇತ್ರವನ್ನು ನೋಡಿದರೆ ಸುದೀರ್ಘ ಕಾಲ, ಅದು ಕೂಡ ಒಂದು 3-4 ದಶಕಗಳ ಕಾಲ ಅವರು ತಾಳಮದ್ದಳೆಯ ಕ್ಷೇತ್ರದಲ್ಲಿ ಮೆರೆದವರು. ನಮ್ಮ ಈ ಕಡೆಗಳಲ್ಲಿ ಅಡ್ಕ ಗೋಪಾಲಕೃಷ್ಣ ಭಟ್ರು, ಉಡುಪಮೂಲೆ ಗೋಪಾಲಕೃಷ್ಣ ಭಟ್ರು, ಪಟ್ಟಾಜ ವೆಂಕಟರಮಣ ಭಟ್ರು, ಈ 3 ಜನ ತ್ರಿಮೂರ್ತಿಗಳು. ಹೌದು, ಅಂಬೆಮೂಲೆಯವರು ಅದು 3 ಆದ ನಂತರವೇ ಅಂತ ಕಾಣ್ತದೆ ನನಗೆ. ಈ 3 ಜನ ಅಂತೂ ಬಹಳ ಹೆಸರಾಂತವರು. ಯಾರು ಒಬ್ಬರು ಇಲ್ಲದಿದ್ದರೂ ಅವರು ಇಲ್ಲೋ ಅಂತ ಕೇಳುವ ಹಾಗಿರ್ತಿತ್ತು. ಯಾವುದೇ ಪ್ರಸಂಗ ಆದರೂ ಅವರಿಗೆ ಎದುರು ಪಾತ್ರಗಳು ಇತ್ಯಾದಿಗಳಿರ್ತಿದ್ವು. ಮತ್ತು ರಂಗ ಒಳ್ಳೆ ರಂಜಿಸ್ತಿತ್ತು. ಒಳ್ಳೆ ಕಾವೇರಿದ ಚರ್ಚೆಗಳು ಮತ್ತು ಒಳ್ಳೆ ಬಿಡು ಸ್ವರದಿಂದ ಮಾತನಾಡುವಂಥ ರೀತಿ ಇತ್ಯಾದಿಗಳು. ನನಗೆ ನೆನಪಿರುವಂತೆ ಅವರ ಮೊದಲ ಅರ್ಥ ನಾನು ಕೇಳಿದ್ದೆ ರಾವಣ. ಆಗ ನನಗೆ ಬಹುಶಃ 4ರಿಂದ 5ನೇ ವಯಸ್ಸು. ಅವರೇ ನನ್ನನ್ನು ತಾಳಮದ್ದಳೆ ಕರ್ಕೊಂಡೋದ್ದು. ಐಲ ಶಾಲೆಯಲ್ಲಿ, ಆದ ತಾಳಮದ್ದಳೆ ಐಲ ಶಾಲೆಯಲ್ಲಿ. ಅವರ ರಾವಣನ ಗರ್ಜನೆಗೆ ನಾನು ಎಚ್ಚರಾದವ ಅಂದರೆ ತಾಳಮದ್ದಳೆಯನ್ನು ಕೇಳಲಿಕ್ಕೆ ಶುರು ಮಾಡಿದವ. ಅಂತಹ ಒಳ್ಳೆ ತುಂಬು ಕಂಠ ಮತ್ತು ಚರ್ಚೆ, ವಾದಗಳೆಲ್ಲ ಹಿಂದೆ ಬಹಳ ಜಾಸ್ತಿ ಇತ್ತು ಅಲ್ಲ, ಈಗೇನು ಕಡಿಮೆ ಅಲ್ಲ, ಪ್ರಖರವಾದ ವಾದಗಳು. ಅಂತಹ ತಾಳಮದ್ದಳೆಗಳ ಪ್ರಖರ ವೈಖರಿಯನ್ನೆಲ್ಲ ಅವರು ಮೆರೆಸಿದವರು. ಮಾಗಧ, ರಾವಣ, ವಾಲಿ ಇತ್ಯಾದಿ ಅನೇಕ ಖಳ ಪಾತ್ರಗಳನ್ನು ಬಹಳ ಚೆನ್ನಾಗಿ ವಿಜೃಂಭಿಸಿದವರು. ಅವರಿಗೊಂದು ಕೊರಗಿತ್ತು, ನನಗೆ ಈ ಸಾತ್ವಿಕ ಪಾತ್ರಗಳನ್ನು ಯಾರೂ ಕೊಡುವುದಿಲ್ಲ ಅಂತ. ಈಗಲೂ ಕೆಲವೊಮ್ಮೆ ಹೇಳುವುದುಂಟು ಅವರು, ರಾಮ ಕೊಡುವುದಿಲ್ಲ ನನಗೆ, ಕೃಷ್ಣ ಕೊಡ್ತಾವಿಲ್ಲ ಅಂತ, ಕೊಟ್ಟಿದ್ದವಿಲ್ಲ ಅಂತ, ನನಗೆ ಇಂದಿಗುದೊಂದು ಬೇಜಾರಿದ್ದು ಅಂತ ಹೇಳ್ತಿದ್ರು ಅವರು. ಅದರ ಕಾರಣ ಏನು ಅಂದರೆ ಅವರ ಸ್ವರ ಮತ್ತು ಅವರೊಂದು ಮಾತಿನ ಓಘ ಅದು ಎದುರು ಪಾತ್ರಗಳಿಗೆ ಹೆಚ್ಚು ಒಪ್ಪುತ್ತಿತ್ತು. ಮತ್ತು ಒಂದು ತಂಡವನ್ನು ರಚಿಸುವಾಗ ಆ ರೀತಿಯಾದಂಥ ಒಂದು ಯೋಜನೆಯನ್ನು ಸಂಘಟಕರು ಸಾಮಾನ್ಯವಾಗಿ ಮಾಡ್ತಾರೆ. ಹಾಗಂತ ಅವರು ಹೇಳಲೇ ಇಲ್ಲ ಅಂತಲ್ಲ, ಹೇಳಿದ್ದಾರೆ, ಅಂಥ ಅರ್ಥಗಳನ್ನು ಹೇಳಿದ್ದು ಕೂಡ ಉಂಟು. ಆದರೆ ಅವರು ಪ್ರಧಾನವಾಗಿ ವಿಜೃಂಭಿಸಿದ್ದು ಅಂತಹ ಕ್ಷೇತ್ರಗಳಲ್ಲಿ. ತಾನು ಮಾತ್ರ ಬೆಳೆಯುವುದಲ್ಲ, ತನ್ನವರನ್ನೂ ಬೆಳೆಸಬೇಕೆನ್ನುವಂತಹ ಕಾಳಜಿ ಇತ್ತು. ತಮ್ಮ ಮಕ್ಕಳಿಗೂ ಕೂಡ ಯಕ್ಷಗಾನವನ್ನು ಕಲಿಯುವುದಕ್ಕೆ ಅವರು ಒಳ್ಳೆಯ ಆಸ್ಪದವನ್ನು ಕೊಟ್ಟಿದ್ದಾರೆ. ಆಮೇಲೆ ಇತ್ತೀಚೆಗಿನ ಕೆಲವು ಅವರ ಆಸಕ್ತಿಗಳನ್ನು ಗಮನಿಸುವ ಅಂತ ನನಗೆ ಕಾಣುವುದು, ಈ ಕೋವಿಡ್ ಬಂದಾಗ ಎಲ್ಲರೂ ಕೂಡ ನಿಷ್ಕ್ರಿಯರಾದ ಹಾಗೆ ಖಂಡಿತ ನಮಗೆ. ಅವರು ನಿಷ್ಕ್ರಿಯರಾಗಲಿಲ್ಲ, ಕೂತುಕೊಂಡು ಹಳೇ ಕಥೆಗಳನ್ನೆಲ್ಲ ಹುಡುಕಿದರು. ಆ ಕಥೆಗಳನ್ನೊಂದು ಸಂಯೋಜನೆ ಮಾಡಿ ಅದರಲ್ಲಿ ಪ್ರಸಂಗ ಬರೆಸಿ ಅದನ್ನೇನಾದ್ರು ಪ್ರದರ್ಶನ ಮಾಡಿದರೆ ಹೇಗೆ ಅನ್ನೋ ಒಂದು ಆಲೋಚನೆಯನ್ನು ಮಾಡಿದರು. ಇದು ಅವರ ಕೋವಿಡ್ ಕಾಲದ್ದು. ಅದರ ಪರಿಣಾಮವಾಗಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದಲೇ ಡಾಕ್ಟರ್ ಶ್ರೀಪತಿ ಕಲ್ರಾಯರ ನಿರ್ದೇಶಕದ ಕಾಲದಲ್ಲಿ 2 ಪ್ರಸಂಗಗಳು ಅವರು ಕಥಾ ರಚನೆ ಮಾಡಿದ್ದರಿಂದ ಪ್ರಕಟವಾಯಿತು. ಮಂಥರೋಪಾಖ್ಯಾನ ಅಲ್ವಾ, ಅಲ್ಲ ಅದು ಲಾವಣ್ಯ ಲಕ್ಷ್ಮಿ ಅನ್ನುವಂಥ 2 ಪ್ರಸಂಗಗಳ ಒಂದು ಗುಚ್ಛ. ಸಿಡಿಗುಮ್ಮೆ ವಾಸುದೇವ ಭಟ್ರು ಅದರ ಪ್ರಸಂಗದ ಕಾವ್ಯವನ್ನು ರಚನೆ ಮಾಡಿದರು. ಅವರು ಕಥಾ ಸಂಯೋಜನೆ ಮಾಡಿ ಕೊಟ್ಟರು. ಅನಂತರ ವಿಪ್ರಾರ್ಪಣ ಅಂತ ಒಂದು ನಮ್ಮ ಯಕ್ಷತೂಣೀರ ಸಂಘದ ಮೂಲಕವಾಗಿ ಅದು ಪ್ರಕಟ ಆಯಿತು. ವಿಪ್ರಾರ್ಪಣೆ ಅಂತ ಒಂದು ಪ್ರಸಂಗ. ಹೀಗೆ ಇನ್ನೂ ಅನೇಕ ಕಥೆಗಳನ್ನು ಅವರು ಹಾಗೆ ಸಂಯೋಜಿಸಿದ್ದಾರೆ. ಅದರ ಪ್ರಸಂಗಗಳು ಕೂಡ ಈಗಾಗಲೇ ರಚನೆಯಾಗಿವೆ. ಕೆಲವು ಪ್ರಸಂಗಗಳು ಪ್ರದರ್ಶನ ಆಗಿವೆ. ಈಗಲೂ ಕೂಡ ಅವರಿಗೆ ಕಥೆಗಳು ಹೊಸತಾಗಿ ಹೊಳಿತವೆ. ನಾವು ದೂರವಾಣಿಯಲ್ಲಿ ಅನೇಕ ಬಾರಿ ಆ ಕಥೆಯ ವಿಷಯವಾಗಿ ಮಾತಾಡಿಕೊಳ್ಳೋದು ಕೂಡ ಉಂಟು.
ಹಾಗಾಗಿ ಯಕ್ಷಗಾನವನ್ನು ಸದಾ ಧ್ಯಾನಿಸುತ್ತಿರುವ, ಪ್ರೀತಿಸುತ್ತಿರುವ ಮತ್ತು ಪುರಾಣದ ಬಗ್ಗೆ ಅತೀವ ಶ್ರದ್ಧೆ ಇರುವ, ಹೊಸ ಹೊಸ ಕಲ್ಪಿತ ವಿಷಯಗಳನ್ನು ತಾಳಮದ್ದಳೆಗಳಲ್ಲಿ ತಂದು ತಾಳಮದ್ದಳೆಗಳ ಮೂಲ ಸ್ವರೂಪವನ್ನು ಕೆಡಿಸುವ ಬಗ್ಗೆ ಬೇಸರ ಇರುವ ಒಬ್ಬ ಕಲಾವಿದನಾಗಿ ಅವರು ನನಗೆ ಕಾಣ್ತಾರೆ. ನನ್ನ ಸಮಯದ ಮಿತಿಯಾಗಿದೆ. ಈ ಒಂದು ಸಂದರ್ಭದಲ್ಲಿ ಅವರನ್ನು ಗೌರವಿಸುತ್ತಿರುವ ಈ ಒಂದು ಶುಭ ವೇಳೆಯಲ್ಲಿ ಅಮೆಕ್ಕಾರಿನ ಮನೆ ಚಾವಡಿಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇರುವುದಕ್ಕೆ ನನಗೆ ತುಂಬ ಸಂತೋಷ. ಅವರ ಈ ಒಂದು ಆಸಕ್ತಿ ಇನ್ನಷ್ಟು ಕುಡಿಬರಿದು ಬೆಳೆಯಲಿ, ನಮ್ಮೆಲ್ಲರಿಗೂ ಕೂಡ ಅದು ಆದರ್ಶಪ್ರಾಯವಾಗಲಿ. ಇನ್ನು ಮುಂದಕ್ಕೂ ಕೂಡ ಅವರು ಯಕ್ಷಗಾನದ ಸೇವೆಯನ್ನು ಸುದೀರ್ಘವಾಗಿ ಮಾಡುವಂತಾಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸಿ ಈ ಒಂದು ಅಭಿನಂದನಾ ಮತ್ತು ಅಭಿವಂದನ ನುಡಿಗಳನ್ನು ಅವರಿಗೆ ಸಮರ್ಪಿಸ್ತೇನೆ. ನಮಸ್ತೆ. ಪ್ರೊಫೆಸರ್ ಶ್ರೀಪತಿ ಕಲ್ವರಾಯ ಅವರಿಂದ ಶುಭ ನುಡಿ. ಎಲ್ರಿಗೂ ನಮಸ್ಕಾರ. ನಾನು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಅಡ್ಕ ಗೋಪಾಲಕೃಷ್ಣ ಭಟ್ರನ್ನು ಮನೆಯಲ್ಲಿ ಸನ್ಮಾನಿಸುವುದು ಮತ್ತು ಅವರ ಅನುಭವವನ್ನು ಏನು ದಾಖಲೀಕರಿಸುವ ಈ ಕಾರ್ಯಕ್ರಮ ಹಮ್ಮಿಕೊಂಡ ವಿಶ್ವವಿದ್ಯಾನಿಲಯದ ಯಕ್ಷಗಾನ ಕೇಂದ್ರಕ್ಕೆ ಅಭಿನಂದನೆಗಳು. ಬಹುಶಃ ಈ ಗೌರವ, ಕಲಾವಿದರಿಗೆ ಕೊಡುವಂಥ ಗೌರವ ಮತ್ತು ಸನ್ಮಾನವೋ ಅಭಿನಂದನೆಯ ಇದು ದೂರ ಒಂದು ವ್ಯಾಪ್ತಿಯಲ್ಲಿ ನೋಡಿದರೆ ದಾರಿ ತಪ್ಪಿದೆ. ಯಾರು ಅದರ ಹಿಂದೆ ಹೋಗ್ತಾರೋ ಅವರಿಗೆ ಸನ್ಮಾನಗಳು ಹೆಚ್ಚು ಆಗ್ತಾ ಇರುವುದನ್ನು ನಾವು ಗಮನಿಸ್ತಾ ಇರ್ತೇವೆ. ಭಾಳ ಅಪರೂಪದಲ್ಲಿ ನಮಗೆ ಕಲಾವಿದರಾಗಿ, ಸ್ವಾಭಿಮಾನಿಗಳಾಗಿ, ಅಧ್ಯಾಪಕರಾಗಿ ಇರುವಂಥ ಕಲಾವಿದರು ಸಿಗುವುದು ಭಾಳ ಅಪರೂಪ. ಅಡಕ ಗೋಪಾಲಕೃಷ್ಣ ಭಟ್ರು ಬಹುಶಃ ಅವರ ವೇಷದ ಬಗ್ಗೆ ಎಲ್ಲ ಗಣರಾಜ ಕುಂಬಳೆಯವರು ಹಂಚಿಕೊಂಡರು. ನಾನು ಭಾಳ ಖುಷಿಪಟ್ಟವ ಆ ವೇಷಗಳನ್ನು. ಎರಡು ಅಂಶಗಳನ್ನು ನಾನು ಅವರ ಯಕ್ಷಗಾನದ ಕಲಾ ಸೇವೆಯ ಸಂದರ್ಭದಲ್ಲಿ ಗುರುತಿಸಿಕೊಂಡದ್ದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಅವರು ಶೂರ್ಪನಖಿಯೋ ಅಜಮುಖಿಯೋ ಈ ಥರದ ವೇಷ ಮಾಡಿ ಬಂದರೆ ಆ ಕಾಲದಲ್ಲಿ ಸ್ಟೇಜಿನ ಸುತ್ತಮುತ್ತ ಮಕ್ಕಳು ಭಾಳ ಕುತೂಹಲದಿಂದ ಕೂತ್ಕೊಳ್ತಿದ್ದರು. ಅವರನ್ನೆಲ್ಲ ಎಂಗೇಜ್ ಮಾಡ್ತಿದ್ರು. ಇವರು ಸ್ಟೇಜಲ್ಲಿ ಇದ್ದುಕೊಂಡೇ ಆ ಮಕ್ಕಳನ್ನು ಹೆದರದ ಹಾಗೆ ಹೆದರಿಸುವುದು, ಹೆದರಲಿಕ್ಕಿಲ್ಲ ಅಂತ ಹೇಳುವ ರೀತಿಯಲ್ಲಿ ಆ ಸಂವಹನ ಬಹುಶಃ ಭಾಳ ಕಲಾವಿದರು ಮಾಡ್ತಿರಲಿಲ್ಲ. ಮತ್ತು ಕಂಸ ವೇಷ ಅಥವಾ ಅವರ ಎಲ್ಲ ವೇಷಗಳನ್ನು ಮತ್ತು ತಾಳಮದ್ದಳೆ ಅರ್ಥಗಳನ್ನು ನಾನು ಕೇಳಿದ್ದೇನೆ. ಆ ಕಾರ್ಯಕ್ರಮ ಮುಗಿದ ಮೇಲೆ ಹೆಚ್ಚಿನ ಕಲಾವಿದರು ಅದು ಮುಗಿಯಿತು ಇನ್ನೇನು ಅಂತ ಮತ್ತಿನ ಮುಂದೆ ಯೋಚನೆ ಮಾಡೋದು ಬಿಟ್ಟರೆ, ಇವರು ಹಾಗಲ್ಲ. ಅದು ಕಳೆದ ತಾಳಮದ್ದಳೆಯಲ್ಲಿ ಏನೆಲ್ಲ ನಡೆದಿದೆ, ಅದು ಹೇಗೆ ನಡೆದರೆ ಒಳ್ಳೆದಿತ್ತು ವಿಮರ್ಶೆ ಮಾಡ್ತಿದ್ದರು. ನಾವೇ ಈಗ ಜೊತೆಗೆ ಅರ್ಥ ಹೇಳುವಾಗ ಎಲ್ಲಿ ತಪ್ಪಿದ್ದಿ ಅಥವಾ ಎಲ್ಲಿ ಅದನ್ನು ಇನ್ನೂ ಇಂಪ್ರೂವ್ ಮಾಡಿಕೊಳ್ಬೋದು ಅಂತ ಹೇಳುವ ಪಠನ ಹೇಳಿಕೊಳ್ತಿದ್ರು ಅವರ ಕಿರಿಯರಿಗೆ. ಇದು ಎಲ್ಲ ಕಲಾವಿದರಿಗೆ ಈ ಗುಣ ಇಲ್ಲ. ಅದರಿಂದ ಯಕ್ಷಗಾನದಲ್ಲಿ ಬಹುಶಃ ಒಬ್ಬ ಕಲಾವಿದನಾಗಿ ಬೇಕಾದ ಮಿತವಾದ ವಿಮರ್ಶೆ ಮತ್ತು ಪ್ರಯೋಗಶೀಲತೆ. ಅದು ಡ್ರೆಸ್ ಕಟ್ಟುವಾಗಲೂ ಅಷ್ಟೇ, ಇದು ಹೀಗೆ ಯಾವುದರಿಂದ ಮಾಡಿದ್ದು, ಯಾಕೆ ಇದನ್ನು ಹೀಗೆ ಮಾಡಿದರೆ ಹೇಗೆ, ಈ ರೀತಿಯ ಒಂದು ಕುತೂಹಲದ, ಕೌತುಕದ ಒಂದು ಸಂಶೋಧನಾ ದೃಷ್ಟಿಕೋನ ಇತ್ತು ಅವರಲ್ಲಿ. ಅದು ಭಾಳ ಅಪರೂಪ ಬಹುಶಃ ಕಲಾವಿದರಲ್ಲಿ ಇರುವಂಥದ್ದು. ಈಗಿನ ಕಲಾವಿದರಲ್ಲಿ ಅಂತೂ ಅದು ಭಾಳ ಕಡಿಮೆ. ಯಾಕಂದರೆ ಈಗ ಅದು ತುಂಬ ಕಮರ್ಷಲೈಸ್ ಆಗಿದೆ ಕಲೆ ಎನ್ನುವುದು. ಬಹುಶಃ ಈ ಸನ್ಮಾನ ಮತ್ತು ಸಂಭಾವನೆ ಇದು ಎರಡನ್ನೂ ಬಹುಶಃ ಲೆಕ್ಕಿಸದೆ ಸೇವೆ ಮಾಡಿದವರು ಅಂತ ಇದ್ದರೆ ಬೆರಳೆಣಿಕೆಯಲ್ಲಿ ಇರುವಂಥದ್ದು. ಈಗೆಲ್ಲ ಕಲಾವಿದರು ಸಂಭಾವನೆ ಕೊಡೋದ್ರ ಬಗ್ಗೆ ಅಥವಾ ಅದರಿಂದ ನಮ್ಮ ಪ್ರತಿಷ್ಠೆಗೆ, ನಮ್ಮ ಜನಪ್ರಿಯತೆಗೆ ಏನು ಕೊಡುಗೆ ಉಂಟು ಇದನ್ನೆಲ್ಲ ಗುರುತಿಸಿಕೊಂಡು ಕಾರ್ಯಕ್ರಮಕ್ಕೆ ನಿಘಂಟು ಮಾಡಿಕೊಳ್ಳುವವರು. ಬೇರೆ ಯಾವುದೇ ಒಂದು ಮುಗ್ಧವಾದ ಮನಸ್ಸಿನಲ್ಲಿ ಕಲಾ ಸೇವೆ ಮಾಡುವವರ ಸಂಖ್ಯೆ ತುಂಬ ಕಡಿಮೆ. ಕಾರಣ ಉಂಟು ಅದಕ್ಕೆ, ಬದಲಾದ ಪರಿಸ್ಥಿತಿಯಲ್ಲಿ. ಆ ಕಾಲದಲ್ಲಿ ಬಹುಶಃ ವಾಹನ ಇರಲಿಲ್ಲ, ನಡೆದು ಹೋಗಬೇಕು. ಅದರಂತೆ ಅವರು ಹೇಳಿದಾಗ ಇಲ್ಲಿಂದ ಬಹುಶಃ ಎಡನೀರಿಗೆಲ್ಲ ನಡೆದದ್ದು ಇರ್ಬೋದು. ಅವರು ಎಡನೀರು ಶಾಲೆಗೆ ಹೋಗುವಾಗ ನನಗೂ ಅವರಿಗೂ ವೈಯಕ್ತಿಕವಾಗಿ ಸಂಪರ್ಕ ಆದದ್ದು ಎಡನೀರಿನ ತಾಳಮದ್ದಳೆಗಳಲ್ಲಿ, ಯಕ್ಷಗಾನಗಳಲ್ಲಿ. ಬಹುಶಃ ತುಂಬ ಕಡೆ ಆಗ ಯಕ್ಷಗಾನ ತಾಳಮದ್ದಳೆ ಸಪ್ತಾಹಗಳು ಬೇರೆ ಬೇರೆ ಕಡೆ ಆಗ್ತಿತ್ತು. ಅಂಕೋಲ, ಕುಮಟಾ, ಸಿರ್ಸಿ, ಹೀಗೆ ಅಲ್ಲೆಲ್ಲ ನಾವು ಹೋಗಿ 7 ದಿವಸ
ಗುರುಗಳ ಜೊತೆಗೆ ಅಲ್ಲಿ ಯಕ್ಷಗಾನ ಸೇವೆ ಮಾಡುವಾಗ ತುಂಬ ನಮಗೆ ಕಲೀಲಿಕ್ಕೆ ಹೇಳಿಕೊಡ್ತಾ ಇದ್ದರು ಕಲಿಯುವವರಿಗೆ. ನಾವದನ್ನು ಮತ್ತೆ ಬೆಳೆಸಿಕೊಳ್ಳಲಿಲ್ಲ, ಅದು ಬೇರೆ ವಿಷಯ. ಅದರೊಬ್ಬ ಕಲಾವಿದನಾಗಿ ಅಧ್ಯಾಪಕನಾಗಿ ಕಲೆಯನ್ನು ಬೆಳೆಸುವ ಮತ್ತು ಅದರಲ್ಲಿ ವಿಶಿಷ್ಟ ರೀತಿಯಲ್ಲಿ ತೊಡಗಿಸಿಕೊಳ್ಳುವ ಒಬ್ಬ ಕಲಾವಿದ ಇದ್ದರೆ ಬಹುಶಃ ಅದು ಅಡ್ಕ ಗೋಪಾಲಕೃಷ್ಣ ಭಟ್ರು. ಅವರಿಗೆ ವಿಶ್ವವಿದ್ಯಾನಿಲಯರು ಏನು ಈಗ ಅಭಿನಂದನೆ ಮಾಡ್ತಾರೆ, ಅವರು ದಾಖಲೀಕರಣ ಮಾಡ್ತಾರೆ. ಅವರ ವೇಷಗಳ ದಾಖಲೀಕರಣ ಇರುವುದು ಭಾಳ ಕಡಿಮೆ ಇರ್ಬೋದು. ಆ ಕಾಲದಲ್ಲೆಲ್ಲ ಅದಕ್ಕೆ ಬೇಕಾದ ಈ ಇನ್ಸ್ಟ್ರೂಮೆಂಟ್ಗಳೆಲ್ಲ ಇರಲಿಲ್ಲ, ದಾಖಲೀಕರಣ ಮಾಡುವ ಇನ್ಸ್ಟ್ರೂಮೆಂಟ್ಗಳು ಇರಲಿಲ್ಲ. ಸೊ ಅದರಿಂದ ಅದನ್ನು ಈಗೇನು ಅಟ್ಲೀಸ್ಟ್ ಅವರ ಅನುಭವಗಳನ್ನಾದರೂ ಒಂದು ದಾಖಲೀಕರಿಸುವ ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಅವರನ್ನು ಅಭಿನಂದಿಸ್ತೇನೆ. ಮತ್ತು ಶ್ರೀ ಅಡ್ಕ ಗೋಪಾಲಕೃಷ್ಣ ಭಟ್ ಅವರಿಗೆ ದೇವರು ಇನ್ನೂ ಆಯುರಾರೋಗ್ಯ ಕರುಣಿಸಲಿ. ಬಹುಶಃ ಯಕ್ಷಗಾನಕ್ಕೆ ಈಗಲೂ ಈ ವಯಸ್ಸಿನಲ್ಲಿಯೂ ಕೂತು ಯಾವ ಕಥೆಯನ್ನು ಹೇಗೆ ಕೊಂಡೋದರೆ ಒಳ್ಳೆಯದು ಅಂತ ಹೇಳುವ ಆ ವಿಮರ್ಶ ಇದೆಯಲ್ಲ, ಅದಾದರೆ ಸಂಪೂರ್ಣ ತೊಡಗಿಸಿಕೊಂಡವನಿಗೂ ಇಲ್ಲದ ಅಷ್ಟು ಮೇರು ಲಯದಲ್ಲಿ ಇಟ್ಟುಕೊಂಡಿದ್ದಾರೆ. ನಾವು 2 ವರ್ಷಕ್ಕೆ ಹಿಂದೆ ಅವರು ಹೇಳಿದಾಗೆ ಅವರು ಕತೆ ಬರೆದ 2 ಪ್ರಸಂಗಗಳ ಪ್ರಕಟಣೆ ಮಾಡಿದ್ದೆವು. ಆ ಕಾಲದಲ್ಲಿಯೂ ಅಷ್ಟೇ ಅವರು ಸ್ವಲ್ಪ ವಯಸ್ಸಿನ ಕಾರಣಕ್ಕೆ ಇಲ್ಲದೆ ನಾವು ಅಲ್ಲೇ ಕರೆಸಿ ಅವರಿಗೆ ಸನ್ಮಾನಿಸಬೇಕು ಅಂತ ಯೋಚನೆ ಮಾಡಿದ್ದೆವು. ಆರೋಗ್ಯದ ದೃಷ್ಟಿ ಮತ್ತು ವಯಸ್ಸಿನ ದೃಷ್ಟಿಯಲ್ಲಿ ದೂರದ ಪ್ರಯಾಣ ಆಗ್ತದೆ, ಈ ಎಲ್ಲ ಕಾರಣಕ್ಕೆ ಆವತ್ತು ಅದು ಸನ್ಮಾನಿಸಲಿಕ್ಕಾಗಲಿಲ್ಲ. ಸೊ ಹೀಗೆ ಯಕ್ಷಗಾನಕ್ಕೆ ದೀರ್ಘ ಕಾಲದ ಸೇವೆ ಸಲ್ಲಿಸಿ ಮತ್ತು ವಿಶಿಷ್ಟ ರೀತಿಯ ಸೇವೆ ಸಲ್ಲಿಸಿ, ಎಲ್ಲ ಕಲಾವಿದರ ಹಾಗಲ್ಲ, ಬಹುಶಃ ಅವರ ಪ್ರಯೋಗಶೀಲತೆಯನ್ನು ನಾವು ಗುರುತಿಸಿಕೊಳ್ಳಬಹುದು. ಮಲಯಾಳದಲ್ಲಿ ಯಕ್ಷಗಾನ ಮಾಡಿ ಬಹುಶಃ ಕೇರಳದ ಎಲ್ಲ ಜಿಲ್ಲೆಗಳಲ್ಲಿಯೂ ಯಕ್ಷಗಾನದ ಪ್ರದರ್ಶನ, ಅದರ ರುಚಿ ಏನು ಅಂತ ತೋರಿಸಿಕೊಟ್ಟವರು. ಬಹುಶಃ ಅದು ಒಂದು ಅದ್ಭುತ ಕೆಲಸ. ಅದು ಒಂದು ಯಾಗ ಅಂತಲೇ ಹೇಳ್ಬೋದು. ಸೊ ಹೀಗೆ ಯಕ್ಷಗಾನದಲ್ಲಿ ಅನೇಕ ರೀತಿಯ ಸೇವೆ ಸಲ್ಲಿಸಿ ಯುವಕರಿಗೆ ಮಾರ್ಗದರ್ಶನ ಕೊಟ್ಟು, ತಾವು ಜನರಿಗೆ ರಂಜನೆಯನ್ನು ಕೊಟ್ಟು, ಇನ್ನೂ ಅದರ ಸಾಹಿತ್ಯದ ಕಥೆಯ ಕೆಲಸಗಳನ್ನು ನಡೆಸ್ತಿರುವ ನಿಮಗೆ ದೇವರು ಆಯುರಾರೋಗ್ಯ ಕೊಡಲಿ ಅಂತ ಹೇಳಿ ಮಾಡಿದ ಸೇವೆಗೆ ನಿಮಗೆ ಅಭಿನಂದಿಸಿ, ಈ ವಿಶ್ವವಿದ್ಯಾನಿಲಯದ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆ ಮತ್ತು ಅಭಿವಂದನೆಗಳನ್ನು ಸಲ್ಲಿಸ್ತೇನೆ. ವಂದನೆಗಳು ಸರ್ ಇಬ್ಬರಿಗೂ.